ಜಗತ್ತಿನ ಇತಿಹಾಸದಲ್ಲೇ ಅಸಾಮಾನ್ಯವಾದ ಸಾಹಸದ ಕಥೆ ಇದು. ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುತ್ತಿರುವಾಗ ಆತನ ಮುಂದೆ ಇದ್ದದ್ದು ಬರೀ ಸಾಗರವಲ್ಲ, ಅದು ಅಸಾಧ್ಯವಾದ ಕಠಿಣ ಸವಾಲು. ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುವುದು ಸಹಜ. ಅಷ್ಟು ದೊಡ್ಡ ಸಮುದ್ರವನ್ನು ದಾಟುತ್ತಿರುವಾಗ ಹನುಮಂತನಿಗೆ ಆಯಾಸವಾಗಲಿಲ್ಲವೇ? ಆತನಿಗೆ ದಾರಿಯಲ್ಲಿ ದಣಿವೂ ಆಗಲಿಲ್ಲವೇ? ಖಂಡಿತ. ಅವನಿಗೆ ವಿಶ್ರಾಂತಿ ಪಡೆಯುವ ಅವಕಾಶ ಸಿಕ್ಕಿತು. ಸಮುದ್ರದ ಆಳದಿಂದ ಮೈನಾಕ ಎಂಬ ಚಿನ್ನದ ಪರ್ವತವು ಮೇಲೆ ಬಂದು ದಾರಿಯಲ್ಲಿ ಹೋಗುತ್ತಿರುವ ಆಲಸಿಯಾದ ಹನುಮಂತನಿಗೆ ವಿಶ್ರಾಂತಿ ಪಡೆಯಲು ಆಹ್ವಾನಿಸಿತು. ರಾಮದೂತನೇ, ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ನನ್ನ ಮಧುರವಾದ ಹಣ್ಣುಗಳನ್ನು ಸೇವಿಸಿ ಮುಂದೆ ಸಾಗು ಎಂದು ಹೇಳಿತು. ಆದರೆ ಹನುಮಂತನು ಮಾಡಿದ್ದೇನು ಗೊತ್ತಾ? ಆ ಮೈನಾಕ ಪರ್ವತದ ಆತಿಥ್ಯಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅದನ್ನು ತನ್ನ ಕೈಯಿಂದ ಪ್ರೀತಿಯಿಂದ ಸ್ಪರ್ಶಿಸಿದನು. ಆದರೆ ಒಂದು ಕ್ಷಣವೂ ನಿಲ್ಲದೆ ಆತ ಹೇಳಿದನು, ರಾಮಕಾರ್ಯಂ ಮಯಾ ಕರ್ತವ್ಯಂ, ಅಂದರೆ ಶ್ರೀರಾಮನ ಕಾರ್ಯವನ್ನು ಮುಗಿಸುವವರೆಗೂ ನನಗೆ ವಿಶ್ರಾಂತಿ ಇಲ್ಲ. ಆತನ ಗುರಿ ಸ್ಪಷ್ಟವಾಗಿತ್ತು. ಆ ಗುರಿ ಮುಟ್ಟುವ ಮೊದಲು ಯಾವುದೇ ಸುಖ, ಆಕರ್ಷಣೆ ಅಥವಾ ವಿಶ್ರಾಂತಿ ಅವನಿಗೆ ತೃಪ್ತಿ ನೀಡುತ್ತಿರಲಿಲ್ಲ. ಈ ಕಥೆ ಕೇವಲ ಹನುಮಂತನಿಗೆ ಮಾತ್ರವಲ್ಲ, ಇದು ನಮ್ಮ ಜೀವನದ ಕಥೆಯೂ ಹೌದು. ನಮ್ಮ ಜೀವನದಲ್ಲೂ ನಾವು ದೊಡ್ಡ ಗುರಿಯನ್ನು ಬೆನ್ನಟ್ಟುತ್ತಿರುವಾಗ ಮೈನಾಕ ಪರ್ವತದಂತಹ ಅನೇಕ ಆಕರ್ಷಣೆಗಳು, ಆಲಸ್ಯ, ಸುಖ ಅಥವಾ ನಂತರ ಮಾಡೋಣ ಎಂಬ ಭಾವನೆಗಳು ವಿಶ್ರಾಂತಿಯ ಹೆಸರಿನಲ್ಲಿ ನಮ್ಮ ಮುಂದೆ ಬರುತ್ತವೆ. ಇವು ನಮಗೆ ಸುಲಭವಾದ ಮಾರ್ಗವನ್ನು ತೋರಿ ನಮ್ಮ ಗುರಿಯಿಂದ ನಮ್ಮನ್ನು ದೂರ ಹೋಗುವಂತೆ ಮಾಡುತ್ತವೆ. ನೆನಪಿಡಿ, ದೊಡ್ಡ ಗುರಿಯನ್ನು ಸಾಧಿಸಬೇಕಾದರೆ ಕಂಫರ್ಟ್ ಝೋನನ್ನು ತ್ಯಜಿಸಲೇಬೇಕು. ಯಾವುದೇ ಸವಾಲು, ಅಡೆತಡೆ ಅಥವಾ ಸುಖವನ್ನು ನಿರಾಕರಿಸಿ ಹನುಮಂತನಂತೆ ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿ. ನಿಮ್ಮ ಗುರಿಯನ್ನು ತಲುಪುವವರೆಗೂ ನಿಲ್ಲಬೇಡಿ. ಜೈ ಶ್ರೀರಾಮ್.